ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಎಟಿಜೋಲಾ 0.5 ಟ್ಯಾಬ್ಲೆಟ್ ಬಗ್ಗೆ. ಎಟಿಜೋಲಾ 0.5 ಟ್ಯಾಬ್ಲೆಟ್ ಅಂದರೆ ಏನು, ಯಾವ ಸಮಸ್ಯೆದ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಇದ್ರದ್ದು ಮೇನ್ ಕಂಟೆಂಟ್ ಏನು, ಯಾವ ರೀತಿ ಕೆಲಸ ಮಾಡುತ್ತೆ, ಯಾವ ಪ್ರಮಾಣದ ಡಾಕ್ಟರ್ ಇದನ್ನು ನಿಮ್ಗೆ ತೊಗೊಳಿಕ್ಕೆ ಹೇಳ್ತಾರೆ, ಮತ್ತು ಇದನ್ನ ಎಷ್ಟು ದಿನ ತಗೋಬೇಕು, ಇದನ್ನ ಸೈಡ್ ಎಫೆಕ್ಟ್ಸ್ ಏನು, ಯಾರಿದ್ರು ಉಪಯೋಗಿಸಬಾರ್ದು, ಇದ್ರದ್ದು ಸಬ್ಸ್ಟಿಟ್ಯೂಟ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಎಟಿಜೋಲಾ 0.5 ಟ್ಯಾಬ್ಲೆಟ್ ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್ ರೀ. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರೆ ಅಂದ್ರೆ ನೋಡ್ರಿ, ಒಂದೇದ್ದು ಶಾರ್ಟ್ ಟರ್ಮ್ ಎಂಗ್ಸೈಟಿ ಡಿಸಾರ್ಡರ್ ಅಂದ್ರೆ ನೋಡ್ರಿ, ನಿಮ್ಗೆ ಬಹಳ ಜಾಸ್ತಿ ಏನಾರ ಟೆನ್ಷನ್ ಆದ ತಕ್ಷಣ ಬಹಳ ಜಾಸ್ತಿ ಹೆದರಿಕೆ ಆಗೋದು, ಗಾಬರಿ ಆಗೋದು, ಕೈಕಾಲು ತಣ್ಣಗಾಗೋದು, ಬಹಳ ಜಾಸ್ತಿ ನೀವು ಗಾಬರಿ ಆಗ್ತೀರಿ, ಸಣ್ಣ ಪುಟ್ಟ ವಿಷಯಕ್ಕೆ ಕೂಡ ಗಾಬರಿ ಆಗ್ತೀರಿ, ಹೆದರಿ ಬಿಡ್ತೀರಂದ್ರ ಅಂಥವೆಲ್ಲ ಕಡಿಮೆ ಮಾಡ್ಲಿಕ್ಕೆ ಇದನ್ನ ಬರೆದು ಕೊಟ್ಟಿರ್ತಾರೆ. ಇಲ್ಲ ಯಾವ ಪೇಷಂಟಿಗೆ ಒಟ್ಟ ನಿದ್ದೆ ಬರ್ತಿರಂಗಿಲ್ಲ, ಇನ್ಸೋಮ್ನಿಯಾ ಸಮಸ್ಯೆ ಇರ್ತೈತಿ, ಅವ್ರಿಗೆ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರೆ. ಇಲ್ಲ ಯಾವ ಪೇಷಂಟಿಗೆ ಕನ್ವಲ್ಷನ್ಸ್ ಅಂದ್ರೆ ಪಿಟ್ಸ್ ಇಲ್ಲ ಸಿಸರ್ಸ್ ಅಂತ ಪಿಟ್ಸ್ ಬಂದಿರ್ತೈತೆ ನೋಡ್ರಿ, ಅವ್ರಿಗೆ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರೆ. ಅವ್ರದ್ದು ರೆಗ್ಯುಲರ್ ಮೆಡಿಕೇಶನ್ ಇರ್ತೈತೆ, ಅದ್ರ ಜೊತೆಗೆ ಇದನ್ನ ಸಪೋರ್ಟಿವ್ ಮೆಡಿಕೇಶನ್ ಹಂಗೆ ಕೊಟ್ಟಿರ್ತಾರೆ. ಇಲ್ಲ 4ನೇ ಸಮಸ್ಯೆ ಯಾವ್ದಪ್ಪ ಅಂದ್ರೆ OCD, ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತೀವಿ. ಇದ್ರಾಗ ನೋಡ್ರಿ, ಪೇಷಂಟ್ ಒಂದೇ ಕೆಲಸ ಮಾಡಿದ್ದೆ ಪದೇ ಪದೇ ಮಾಡ್ತಿರ್ತಾನ, ಕೈ ತಗೊಂಡಿದ್ದ ಪದೇ ಪದೇ ಕೈ ತೊಳೆಯೋದು, ಇಲ್ಲ ಒಂದೇನಾರ ಸ್ವಚ್ಛ ಮಾಡಿರ್ತಾನಲ್ಲ ಪದೇ ಪದೇ ಸ್ವಚ್ಛ ಮಾಡೋದು. ಸೊ ಆ ರೀತಿ OCD ಸಮಸ್ಯೆ ಯಾರಿಗಿದೆ ಅವ್ರಿಗೆ ಕೂಡ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರೆ. ಇವನ್ ಹೊರತುಪಡಿಸಿ ಬಹಳಷ್ಟು ಹಲವಾರು ಸಮಸ್ಯೆ ಅದಾವ್ರಿ. ಡಾಕ್ಟರ್ ಎಲ್ಲಿ ತಮ್ಮ ಕ್ಲಿನಿಕಲ್ ನಾಲೆಜ್ ಪ್ರಕಾರ ನಿಮ್ಗೆ ತೊಗೊಳಿಕ್ಕೆ ಸಜೆಸ್ಟ್ ಮಾಡ್ಬೋದು, ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದ್ರಿ. ಈಗ ಇದ್ರದ್ದು ಕಂಪೋಸಿಷನ್ ಬಗ್ಗೆ ಮಾತಾಡೋಣ. ಪ್ರತಿಯೊಂದು ಟ್ಯಾಬ್ಲೆಟ್ ಏನಿದೆ ಅದ್ರೊಳಗೆ ಏನು ಕಂಟೆಂಟ್ ಇರ್ತೈತೆ ಅಂದ್ರೆ ನೋಡ್ರಿ, ಎಟಿಜೋಲಮ್ 0.5 mg ಇರ್ತೈತ್ರಿ ಇದ್ರೊಳಗೆ ಕಂಟೆಂಟ್. ಅದು ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸಿನ್, ಅದಕ್ಕೆ ಬೆನ್ಸೋಡೈಸೆಪಿನ್ ಅಂತ ಕರಿತೀವಿ. ಯಾವ ರೀತಿ ಇದು ಕೆಲಸ ಮಾಡುತ್ತಾ, ಸೊ ನೋಡ್ರಿ, ಈ ಟ್ಯಾಬ್ಲೆಟ್ ನೀವು ನುಂಗ್ತಿರಲ್ಲ, ಅದಾದ್ಮೇಲೆ ಏನಾಗುತ್ತಪ್ಪ ಅಂದ್ರೆ ಇದು ಗಾಬಾ ಕೆಮಿಕಲ್ ಮೆಸೆಂಜರ್ ಆಕ್ಟಿವಿಟಿ ಏನಿರ್ತೈತೆ ನೋಡ್ರಿ, ಅದನ್ನ ಜಾಸ್ತಿ ಮಾಡಿಬಿಡ್ತೈತಿ. ಅದ್ರ ಸಂಬಂಧ ಅಬ್ನಾರ್ಮಲ್ ಮತ್ತೆ ಎಕ್ಸೆಸಿವ್ ಆಕ್ಟಿವಿಟಿ ಏನಾಗ್ತಿರ್ತಾವ ನೋಡ್ರಿ ನಿಮ್ಮ ಮೆದುಳಿದಾಗ, ನರ್ವ್ ಸೆಲ್ಸ್ನಾಗ, ಅದು ಕಡಿಮೆ ಆಗಿಬಿಡ್ತೈತಿ. ಅದ್ರ ಸಂಬಂಧ ನಿಮ್ಗೆ ಲಕ್ಷಣ ಏನಿರ್ತಾವ ನೋಡ್ರಿ, ಅವು ಕಡಿಮೆ ಅನಿಸ್ತಾವ, ನಿಮ್ಗೆ ಚಲೋ ಆರಾಮ್ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಎಟಿಜೋಲಮ್ ಟ್ಯಾಬ್ಲೆಟ್ ನೋಡ್ರಿ 0.25 mg, 0.5 mg, 1 mg, 2 mg ಇದಾಗನೇ ಅವೈಲೇಬಲ್ ಅದಾವು. ಈಗ ಡೋಸೇಜ್ ಎಷ್ಟು ಪ್ರಮಾಣದ ಡಾಕ್ಟರ್ ನಿಮ್ಗೆ ತೊಗೊಳಕ್ ಹೇಳ್ತಾರ, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಹೇಳ್ಕೊಡ್ತೀನಿ. ಅಂದ್ರೆ ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರದಾರ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು, ಎಟಿಜೋಲಾ 0.5 mg ಟ್ಯಾಬ್ಲೆಟ್ ಕೆಲವೊಂದಿಷ್ಟು ಕಂಡೀಷನ್ ದಿನ ರಾತ್ರಿ ಒಂದು ತೊಗೊಳಕ್ ಹೇಳ್ತಾರ್ರಿ. ಇದನ್ನ ನೀವು ಊಟ ಮಾಡೋದಕ್ಕಿಂತ ಮುಂಚೆನಾದ್ರೂ ತೊಗೋಬಹುದು, ಊಟ ಆದ್ಮೇಲೆ ಕೂಡ ತೊಗೋಬಹುದು. ನಾರ್ಮಲ್ ನೀರ್ ಜೊತೆಗೆ ಬಾಯಿ ಮುಖಾಂತರ ನುಂಗ್ಬೇಕಂತ ಇರ್ತೈತ್ರಿ. ಆದ್ರೆ ಕೆಲವೊಂದಿಷ್ಟು ಎಮರ್ಜೆನ್ಸಿ ಕಂಡೀಷನ್ನಾಗ 1 ಟ್ಯಾಬ್ಲೆಟ್ ಅವಶ್ಯಕತೆ ಅನುಸಾರ ಆವಾಗ ನೀಡ್ ಐತೆ ಅಂದ್ರೆ ಆವಾಗ ಪಟ್ ಅಂತ ಕೊಟ್ಟು ಬಿಡ್ತಾರ್ರಿ. ಸೊ ಇದು ಎಮರ್ಜೆನ್ಸಿ ಕಂಡೀಷನ್ನಾಗ 1 ಟ್ಯಾಬ್ಲೆಟ್ ಆವಾಗ ನುಂಗಿಸ್ತಾರ. ಸೊ ಇದನ್ನ ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದರ ಉಪಯೋಗ ಮಾಡಬಹುದು. ಈ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ 30 ನಿಮಿಷ ಒಳಗೆ ಇದು ತನ್ನ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತಾ, ಮತ್ತು 4 ಲಿಂದ 6 ಗಂಟೆ ಮಟ್ಟ ಇದ್ರ ಕೆಲಸ ನಿಮ್ಮ ಶರೀರದಾಗ ಇರ್ತೈತಿ, ನಿಮ್ಗೆ ಸಂಪೂರ್ಣ ನಿದ್ದೆ ಬರ್ತೈತ್ರಿ. ಈ ಟ್ಯಾಬ್ಲೆಟ್ ಡೋಸೇಜ್ ಏನಿದೆ ನೋಡ್ರಿ, ಪೇಷಂಟಿಗೆ ಏನು ಪ್ರಾಬ್ಲಮ್ ಆಗಿದೆ, ಅವ್ನ ಬಾಡಿ ಕಂಡೀಷನ್ ಏನು, ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಅದಕ್ಕೆ ಡೋಸೇಜ್ ಏನಿರ್ತೈತಿ ಡಾಕ್ಟರ್ ಕಡಿಮೆ ಜಾಸ್ತಿ ಕೂಡ ಮಾಡ್ಬೋದು. ಮತ್ತು ಡಾಕ್ಟ್ರಿಗೆ ಹೇಳಾರ್ದ, ಅವ್ರನ್ನ ಸಲಹೆ ಇರಲಾರ್ದ ಡೋಸೇಜ್ ಜಾಸ್ತಿ ನೀವೇ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಓವರ್ ಡೋಸೇಜ್ ಆತಂದ್ರೆ ನೀವು ಕೋಮಾದಲ್ಲಿ ಕೂಡ ಹೋಗ್ಬೋದು, ನಿಮ್ಮ ಮೃತ್ಯು ಕೂಡ ಆಗ್ಬೋದ್ರಿ. ಈಗ ಎಷ್ಟು ದಿನದ ಮಟ್ಟ ಇದನ್ನ ಉಪಯೋಗ ಮಾಡಬೇಕು. ಸೊ ನೋಡ್ರಿ, ನಿಮ್ಮ ಡಾಕ್ಟರ್ ನಿಮ್ಮ ಬಾಡಿ ಕಂಡೀಷನ್ ನೋಡಾದ್ಮೇಲೆ, ನಿಮ್ಗೆ ಏನು ಸಮಸ್ಯೆ ಆಗಿದೆ ಕಂಡು ಹಿಡ್ದಾದ್ಮೇಲೆ ನಿಮ್ಗೆ ಇದನ್ನ ಎಷ್ಟು ದಿನ ತೊಗೊಳಿಕ್ಕೆ ಹೇಳ್ತಾ ಇದ್ದಾರೆ, ಇದ್ರ ಜೊತೆ ಸಪೋರ್ಟಿವ್ ಮೆಡಿಕೇಶನ್ ಏನು ಕೊಡೋ ಅಂತಾರೆ, ಅದ್ರ ಎಲ್ಲದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಇಲ್ಲಿ ಮಟ್ಟ ನಿಮ್ಗೆ ತೊಗೊಳಕ್ಕೆ ಹೇಳೋ ಅಂತಾರ, ಅಲ್ಲಿ ಮಟ್ಟ ನೀವು ತೊಗೋಬೇಕಾಗ್ತೈತ್ರಿ. ಈ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ಏನೇನು ಸೈಡ್ ಎಫೆಕ್ಟ್ ಆಗ್ತಾವೆ. ಸೊ ನೋಡ್ರಿ, ಬಹಳಷ್ಟು ಜನರಲ್ಲಿ ಕಂಡು ಬಂದಿದೆ, ಅವ್ರದ್ದು ಎದೆ ಬಡ್ತ ಸ್ಲೋ ಆಗ್ಬೋದು, ನಿದ್ದೆ ಆಗ್ಲಾರ್ದಂಗೆ ಇರೋದು, ಇಲ್ಲ ಹೊಟ್ಟೆ ಹಸಿಲಾರ್ದಂಗೆ ಇರೋದು, ಉಬ್ಳಿಗೆ ಬಂದಂಗೆ ಆಗೋದು, ವಾಂತಿ ಮಾಡ್ಕೊಳೋದು, ಬಾಯಿ ಒಣಗೋದು, ತಲೆನೋವು ಬರೋದು, ಬಹಳ ಜಾಸ್ತಿ ಆಕಳಿಕೆ ಬರೋದು, ಇವೆಲ್ಲ ಸಮಸ್ಯೆ ಆಗ್ತಾವ್ರಿ. ಯಾರಿದ್ರ ಉಪಯೋಗ ಮಾಡಕ್ಕೆ ಹೋಗ್ಬಾರ್ದು. ಸೊ ಇದ್ರೊಳಗೆ ಮೇನ್ ಕಂಟೆಂಟ್ ಏನಿದೆ ಎಟಿಜೋಲಮ್, ಅದರಲ್ಲಿ ನಿಮ್ಗೆ ಮೊದಲು ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದ್ರ ಉಪಯೋಗ ಮಾಡಕ್ಕೆ ಹೋಗ್ಬೇಡ್ರಿ. ಗರ್ಭವತಿ ಮಹಿಳೆಯರು ಮತ್ತು ಯಾವ ತಾಯಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಾರ, ಡಾಕ್ಟರ್ ಸಲಹೆ ಇರಲಾರ್ದು ಇದ್ರ ಉಪಯೋಗ ಮಾಡಿಬಿಡ್ರಿ. ಈ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ಶೆರೆ ಕುಡಿಯೋದು ಡ್ರಿಂಕ್ಸ್ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ಗಾಡಿ ಹೊಡೆಯೋದಾಗ್ಲಿ, ದೊಡ್ಡ ಮಷಿನ್ನೇ ಕೆಲಸ ಮಾಡೋದಾಗ್ಲಿ ಮಾಡಕ್ಕೆ ಹೋಗ್ಬಾರ್ದು. ಟ್ಯಾಬ್ಲೆಟ್ ಇದು ನೀವು ಡಾಕ್ಟರ್ ಸಲಹೆ ಇರಲಾರ್ದ ನಿಂದ್ರಸಕ್ಕೆ ಹೋಗ್ಬೇಡ್ರಿ. ನಿಂದ್ರಿಸಿದ್ರೆ ನಿಮ್ಗೆ ಮತ್ತೆ ಸೈಡ್ ಎಫೆಕ್ಟ್ ಜಾಸ್ತಿ ಆಗ್ತಾವ್ರಿ. ಸಬ್ಸ್ಟಿಟ್ಯೂಟ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ.
ಎಟಿಸೋಲಾ 0.5 ಟ್ಯಾಬ್ಲೆಟ್ ಏನಿದೆ ಬ್ರ್ಯಾಂಡ್ ಹೆಸರು ರೀ. ಕಂಟೆಂಟ್ ಎಟಿಸೋಲಮ್ 0.5 mg ಇರ್ತೈತಿ. ಸೇಮ್ ಕಂಟೆಂಟ್ ಇದ್ದಿದ್ದು ಬಹಳಷ್ಟು ಫಾರ್ಮಸ್ಯೂಟಿಕಲ್ ಕಂಪ್ನಿ ಅವ್ರು ತಮ್ಮ ಟ್ಯಾಬ್ಲೆಟ್ ತಯಾರು ಮಾಡ್ತಾರೆ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಯಾವಪ್ಪ ಅಂದ್ರೆ ಎಟಿಲ್ಯಾಮ್ 0.5 ಟ್ಯಾಬ್ಲೆಟ್, ಎಟಿರೆಸ್ 0.5 ಟ್ಯಾಬ್ಲೆಟ್, ಮ್ಯಾಕ್ಫ್ರೆಸ್ 0.5 ಟ್ಯಾಬ್ಲೆಟ್, ಎಥಿಮಾರ್ಕ್ 0.5 ಟ್ಯಾಬ್ಲೆಟ್. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ $118 ನಿಮ್ಗಿದು 15 ಟ್ಯಾಬ್ಲೆಟ್ ಸ್ಟ್ರಿಪ್ ಸಿಗ್ತೈತ್ರಿ. ಎಟಿಸೋಲಾ 0.5 mg ಟ್ಯಾಬ್ಲೆಟ್ ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನ ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆ ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲಾರು ತೊಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.